ಹೋಲ್ಸೇಲ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದ್ದೀನಿ, ಕಮ್ಮಿ ಪ್ರೈಸ್ ಇಲ್ಲ, ಹೋಲ್ಸೇಲ್ ಪ್ರೈಸ್. ಹೆಂಗೆ ಅಂದ್ರೆ ಸ್ವಿಫ್ಟ್ ಪ್ರೈಸ್ ಅಲ್ಲಿ ಲಕ್ಸುರಿ ಗಾಡಿ ಕೊಡ್ತಾ ಇದ್ದೀನಿ. ಎಲ್ಲಿ? ಆಲ್ಫಾ ಮೋಟಾರ್ ವರ್ಲ್ಡ್ ಅಲ್ಲಿ. ಸ್ವಿಫ್ಟ್ ಪ್ರೈಸ್ ಅಲ್ಲಿ ಹೇಳ್ದೆ ಅಲ್ವಾ, ಮರ್ಸಿಡೀಸ್ ಬೆನ್ಸ್ ಕೊಡ್ತಾ ಇದ್ದೀನಿ. ಹಾಗೂ ಆಚೆ ಗಾಡಿ ಇಲ್ಲ, ಕರ್ನಾಟಕ ಗಾಡಿ ಎಷ್ಟಕ್ಕೆ 4,95,000ಗೆ ತೋರಿಸ್ಕೊಳ್ಳಿ ಕರ್ನಾಟಕ ನಂಬರು. ಅಷ್ಟಕ್ಕೆ ಮುಗಿಸಿಲ್ಲ. ಆಡಿ ಬೇಕಾ? ಬರೀ 6.5 ಕೊಡಿ. ಅದು ಯಾವ್ದು ನಂಬರು? ಕರ್ನಾಟಕ ನಂಬರು. ಟೊಯೋಟಾ ಅಲ್ಲಿ ಲಕ್ಸುರಿ ಫೀಲ್ ಮಾಡ್ಬೇಕಾ? ಅದನ್ನು ಲಕ್ಸುರಿ ಗಾಡಿ ಎಷ್ಟಕ್ಕೆ? ಕೇವಲ 5,45,000ಕ್ಕೆ. ಕರೋಲಾ ಹುಡುಕ್ತಾ ಇದ್ದೀರಾ? ಒಂದಿಲ್ಲ ಎರಡಿಲ್ಲ 6 ಗಾಡಿ ಐತೆ. ಅದು ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ? ಟೆರಾನೋ ಬೇಕಾ ಡಸ್ಟರ್ ಬೇಕಾ? ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ? ಮ್ಯಾನ್ಯುಯಲ್ ಬೇಕಾ ಆಟೋಮೆಟಿಕ್ ಬೇಕಾ? ಒಂದಿಲ್ಲ ಎರಡಿಲ್ಲ 1 2 3 4 6 ಗಾಡಿ ಐತೆ ಸರ್. ಅದು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 5 ಲಕ್ಷಕ್ಕೆ ಮಾಡಿ ಕೊಡ್ತೀನಿ ಸರ್. MG ಹೆಕ್ಟರ್ ಹುಡುಕ್ತಾ ಇದ್ದೀರಾ? 2020 ಮಾಡಲ್, ಕೇವಲ 2 ಲಕ್ಷ ಡೌನ್ ಪೇಮೆಂಟ್ ತಗೊಂಡು ಬನ್ನಿ, ಗಾಡಿ ತಗೊಂಡು ಹೋಗಿ. ಫಾರ್ಚುನರ್ ಅಲ್ಲಿ ಮ್ಯಾನುವಲ್ ಹುಡುಕ್ತಾ ಇದ್ದೀರಾ? ಬನ್ನಿ ಆಲ್ಫಾ ಮೋಟಾರ್ ಒಳಗೆ. ಯಾವ್ದು ರಿಜಿಸ್ಟ್ರೇಷನ್? ನಮ್ಮ ಕೋರ್ಮಂಗ್ಲಾ ರಿಜಿಸ್ಟ್ರೇಷನ್ ಗಾಡಿ. ಪೋಲೋ ಅಲ್ಲಿ ಯಾವ್ದು ಹುಡುಕ್ತಾ ಇದ್ದೀರಾ? ಆಟೋಮೆಟಿಕ್ ಹುಡುಕ್ತಾ ಇದ್ದೀರಾ ಮ್ಯಾನುವಲ್ ಹುಡುಕ್ತಾ ಇದ್ದೀರಾ? 2020 ಮಾಡಲ್ ಪೋಲೋ ಕೊಡ್ತೀನಿ, ಬನ್ನಿ ಆಲ್ಫಾ ಮೋಟಾರ್ ಒಳಗೆ. ಸ್ಕೋಡಾ ಅಲ್ಲಿ ಕಮ್ಮಿ ಪ್ರೈಸ್ ಅಲ್ಲಿ ಹುಡುಕ್ತಾ ಇದ್ದೀರಾ? ಕಲರ್ ನೋಡಿ ಹೆಂಗಿದೆ, ಪಳ ಅಂತ ಹೊಡಿತಾ ಇದೆ ಮುಖ ಮೇಲೆ. ಕೇವಲ 2,95,000ಗೆ ಸ್ಕೋಡಾ ಕೊಡ್ತೀನಿ. 13 ಮಾಡಲ್ ಸಿಂಗಲ್ ಓನರ್ ಬ್ಲಾಕ್ ಕಲರ್ ರೆನಾಲ್ಡ್ಸ್ ಕಾಲ, ಕೇವಲ 2,95,000. ಎಲ್ಲಿ? ಆಲ್ಫಾ ಮೋಟಾರ್ ವರ್ಲ್ಡ್ ಅಲ್ಲಿ. ನೀವೇನಾದ್ರೂ ಲಕ್ಸುರಿ ವೆಹಿಕಲ್ ನೋಡ್ತಿದ್ರೆ ಆಲ್ಫಾ ಮೋಟಾರ್ ವರ್ಲ್ಡ್ಸ್ ಗೆ ಬಂದ್ರೆ ಸ್ವಿಫ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಲಕ್ಸುರಿ ವೆಹಿಕಲ್ ಸಿಗ್ತಿದೆ ಅಂತ ಹೇಳ್ಬೋದು. ತುಂಬಾ ವೆಹಿಕಲ್ ನೋಡಕ್ ಸಿಗುತ್ತೆ. ಅಂಡ್ ಲೋನ್ ಹೋಗ್ತಾರೆ, ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತಾರೆ. ಲಕ್ಸುರಿ ವೆಹಿಕಲ್ ಅಲ್ಲದೆ ನಿಮ್ಗೆ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅನ್ನೋರಿಗೆ ಹೋಂಡಾ ಬ್ರಿಯೋ ಇದೆ, i20 ಇದೆ, i10 ಗಳಿದೆ, ಆಲ್ಮೋಸ್ಟ್ ಫಾರ್ಚುನರ್ ಇದೆ, MG ಹೆಕ್ಟರ್ ಗಳು ನೋಡಕ್ ಸಿಗುತ್ತೆ ನಿಮ್ಗೆ. ತುಂಬಾ ವೆಹಿಕಲ್ ನಿಮಗೆ ಅವರೆಲ್ಲ ಆಲ್ಟಿಸಲ್ ಸಿಗುತ್ತೆ ಅಂತ ಹೇಳ್ಬೋದು. ಶರಣ್ರಿ ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಆಲ್ಫಾ ಮೋಟರ್ ವರ್ಲ್ಡ್ಸ್ ಬಂದಿದ್ದೀನಿ. ಎಲ್ಲಿದೆ ಅಡ್ರೆಸ್ ಸರ್ನ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೆಂಗಿದ್ರಾ? ಮಸ್ತಾಗಿದ್ದೀನಿ ಸರ್. ಅಂಡ್ ಆಲ್ಮೋಸ್ಟ್ ತುಂಬಾ ದಿನ ಆಯ್ತು ಸರ್ ವಿಡಿಯೋ ಮಾಡಿ ನಾವು ನೀವು ಸೇರಿ. ಹೌದು ಅಂಡ್ 1 ವರ್ಷ ಮೇಲೆ ಆಯ್ತು. ಈ ಸರ್ತಿ ಸ್ವಿಫ್ಟ್ ಪ್ರೈಸ್ ಅಲ್ಲಿ ನೀವು ಲಕ್ಸುರಿ ವೆಹಿಕಲ್ ಕೊಡ್ತೀರಾ ಅಂತ ಹೇಳ್ಬೋದು ಸರ್. ಅಂಡ್ ಬಂದ್ರೆ ಏನಾದ್ರು ನೆಗೋಷಿಯೇಟ್ ಆಗುತ್ತಾ? ಪ್ರೈಸ್ ಹೇಳಿರ್ತೀರಾ? ಖಂಡಿತ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್. ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇಲ್ಲ, ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಹೋಲ್ಸೇಲ್ ಪ್ರೈಸ್. ಓಕೆ, ಚೆಕ್ ಮಾಡ್ಕೊಳ್ಳಿ ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ. ಇದಾದ್ಮೇಲೆ ವಿಡಿಯೋನೇ ನೋಡ್ಕೊಳ್ಳಿ, ಅವ್ರಿಗೆ ಗೊತ್ತಾಗುತ್ತೆ. ಖಂಡಿತ. ಅಂಡ್ ಸರ್ ಎಲ್ಲಿ ಬರಬೇಕು ಅಡ್ರೆಸ್? ಸರ್ ಅಡ್ರೆಸ್ ಹೇಳಕ್ ಹೋದ್ರೆ ಬನ್ನರ್ಘಟ್ಟ ಮೇನ್ ರೋಡ್, ಗೊಟ್ಟಿಗೆರೆ ಆಪೋಸಿಟ್ ಟು ಡಿಮಾರ್ಟ್ ಬರುತ್ತೆ ಸರ್. ಡಿಮಾರ್ಟ್ ಬರುತ್ತೆ. ನೀವು ಮೈಸೂರು ರೋಡ್ ಇಂದ ಡೈರೆಕ್ಟ್ ಆಗಿ ಬಂದ್ರೆ ನೈಸ್ ರೋಡ್ ಇಂದ ಎಕ್ಸಿಟ್ ಆದ್ರೆ ಬನ್ನರ್ಘಟ್ಟ ಎಕ್ಸಿಟ್. ಹೌದು ಸರ್. ಬನ್ನರ್ಘಟ್ಟ ಎಕ್ಸಿಟ್ ಆದ ತಕ್ಷಣ ಕೇವಲ ಒಂದು 5 ನಿಮಿಷ ದೂರಿ ಅಷ್ಟೇ. ಓಕೆ, 500 ಮೀಟರ್ಸ್ ಆಗ್ಬೋದು, ಅದಕ್ಕಿಂತ ಕಮ್ಮಿನೇ ಆಗ್ಬೋದು. ನೀವು ಬನ್ನಿ, ನೀವು ಮೈಸೂರು ನೈಸ್ ರೋಡ್ ಇಂದ ನಿಮ್ಗೆ ನಿಯರ್ ಆಗುತ್ತೆ ಎಲ್ಲ ಕಡೆ ಅಂತ. ಹೌದು. ಅಂಡ್ ಟ್ರಾಫಿಕ್ ಇರೋದಿಲ್ಲ. ಒಂದ್ಸರ್ತಿ ಬನ್ನಿ. ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ ಸರ್? ಅಮ್ಮಮ್ಮ ಅಂದ್ರೆ ಒಂದು 50 ಮೇಲೆ ಇದೆ ಸರ್. 50 ಪ್ಲಸ್ ವೆಹಿಕಲ್ಸ್ ಇದೆ. ಪ್ರೈಸಿಂಗ್ ಸ್ಟಾರ್ಟ್ ಆಗೋದು 1 ಲಕ್ಷನ? 1.25 ವರೆಗೂ 1,25,000 ಇಂದ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲಿವರೆಗೆ? 16 lakh 18 lakh. ನಿಮ್ ಕಸ್ಟಮರ್ ತಾಕತ್ ಹೆಂಗ್ ಎಷ್ಟಿದೆ ಎಷ್ಟಿದೆ ಅದು. ಹೌದು, ಅವ್ರ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ತರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್. 1 crore ವೆಹಿಕಲ್ ಸಿಗುತ್ತೆ ಅಂತ ಹೇಳ್ಬೋದು. ಖಂಡಿತ ತರ್ಸ್ಕೊಡೋಣ ಸರ್. ಖಂಡಿತ. ಓಕೆ, ಲೋನ್ ಸರ್ ಲೋನು ಫಸ್ಟೇ ಲೋನ್ ಹೇಳ್ಬಿಡ್ತೀನಿ. ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಸರ್. ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ, ಸಿಬಿಲ್ ಸ್ಕೋರ್ ಅಮ್ಮಮ್ಮ ಅಂದ್ರೆ ಒಂದು 750 ಮೇಲೆ ಇರಬೇಕು. ಓಕೆ, ಹಂಗಾದ್ರೆ ಲೋನ್ ನಿಮ್ಗೆ 70 to 80% ವರೆಗೂ ಆಗುತ್ತೆ. ಓಕೆ. ಅಂಡ್ ಆಲ್ಫಾ ಮೋಟರ್ ವರ್ಲ್ಡ್ ಏನ್ ಬೆನಿಫಿಟ್ ಇದೆ ಸರ್? ಬೆನಿಫಿಟ್ ಅಂದ್ರೆ 3 year ಇಂಜಿನ್ ವಾರಂಟಿ ಕೊಡ್ತೀನಿ, ಹಾಗೂ 3 ಫ್ರೀ ಸರ್ವಿಸ್ ಕೊಡ್ತೀನಿ. ಓಕೆ. ಹಾಗೂ ಏನಾದ್ರು ಚಲಾನ್ಸ್ ಇದ್ರೆ ನಾವೇ ಕ್ಲಿಯರ್ ಮಾಡ್ಕೊಡ್ತೀನಿ ಗಾಡಿ ಮೇಲೆ. ಹಾಗೂ ನೋ ಕಮಿಷನ್, ನೋ ಆಟೋ ಚಾರ್ಜಸ್ ಎಲ್ಲ ನಮ್ ಕಡೆಯಿಂದ ಫ್ರೀ ಮಾಡ್ಕೊಡ್ತೀನಿ. ಓಕೆ, 3 year ಇಂಜಿನ್ ವಾರಂಟಿ ಸಿಗುತ್ತೆ ನಿಮಗೆ. ಚಲಾನ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಡ್ತಾರೆ. ಅಂಡ್ ಏನಾದ್ರು ಇದ್ರೆ ಬನ್ನಿ ಒಂದ್ಸರ್ತಿ ವಿಸಿಟ್ ಆಗಿ. ಪ್ರೈಸಿಂಗ್ ಅಲ್ಲಿ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ಅಡ್ರೆಸ್ ಹಾಕಿರ್ತೀನಿ. ಅಂಡ್ ಕೆಳಗಡೆ ಹಾಯ್ ಅಂತ ಕಳ್ಸಿದ್ರು ಕೂಡ ನಿಮ್ಗೆ ಎಲ್ಲ ಡೀಟೇಲ್ ಕಳ್ಸಾರ ಅಂತ ಹೇಳ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಸರಿ ಸರ್, ಬನ್ನಿ ಸರ್. ಫಸ್ಟ್ ಲೈನ್ ಅಲ್ಲಿ ಲಕ್ಸುರಿ ವೆಹಿಕಲ್ ತೋರಿಸ್ತಿದ್ದೀರಾ. ಅಂಡ್ ಮರ್ಸಿಡೀಸ್, BMW, ಆಡಿಗಳಿದೆ ಅಂತ ಹೇಳ್ಬೋದು. ಫಸ್ಟ್ ಮರ್ಸಿಡೀಸ್ ಹೋಗೋಣ ಸರ್. ಫಸ್ಟ್ ಗಾಡಿನೇ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಗಾಡಿ, ಹಾಗೂ ಸ್ವಿಫ್ಟ್ ಪ್ರೈಸ್ ಅಲ್ಲಿ ಬೆನ್ಸ್ ಕೊಡ್ತಾ ಇದ್ದೀನಿ. ಡೀಟೇಲ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 2009 ಮಾಡಲ್, 3rd ಓನರ್, 71,000 ಡ್ರೈವನ್ ಆಗಿದೆ. ಡೀಸೆಲ್ C-T20 ಡೀಸೆಲ್ ಆಟೋಮೆಟಿಕ್ ವಿತ್ ಸನ್ರೂಫ್ ಬರುತ್ತೆ ಸರ್. ಗಾಡಿ ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ. ಆಟೋಮೆಟಿಕ್, ಮೈಲೇಜ್ ಎಲ್ಲ ಕೆಳಕ್ ಹೋಗಬೇಡಿ ಈ ವೆಹಿಕಲ್ ಗಳಿಗೆಲ್ಲ. ಅಂಡ್ ಆಟೋಮೆಟಿಕ್ ಆಗಿರುತ್ತೆ. ಫುಲ್ಲಿ ಟಾಪ್ ಅಂಡ್ A to Z ಫೀಚರ್ಸ್ ಬರೋ ಗಾಡಿ. ಡ್ರಿವನ್ ಆಗಿರೋದು 71,000 ಡ್ರೈವನ್ ಆಗಿದೆ ಸರ್. 71,000. ಅಂಡ್ ನೀವ್ ಹೇಳಿರೋದು ಸ್ವಿಫ್ಟ್ ಪ್ರೈಸ್ ಅಂತ ಹೇಳ್ತೀರಾ? ಪ್ರೈಸಿಂಗ್? ಹೌದು ಸರ್. ಸ್ವಿಫ್ಟ್ ಪ್ರೈಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 5,95,000. ಫೈನಲ್ ಟು ಫೈನಲ್ ನಿಮ್ ವಿಡಿಯೋಗೋಸ್ಕರ ಬಂದ್ರೆ 4,95,000, 4,95,000ಗೆ ಗಾಡಿ ಮುಗಿಸ್ಕೊಡ್ತೀನಿ ಸರ್. 4,95,000ಕ್ಕೆ ನಿಮ್ಗೆ ಕರ್ನಾಟಕ ನಂಬರ್ ನೋಡಬಹುದು. ಅಂಡ್ ಮರ್ಸಿಡೀಸ್ ಬೆಂಜ್ ಫುಲ್ಲಿ ಆಟೋಮೆಟಿಕ್ ವೆಹಿಕಲ್ ಸಿಕ್ಕಿರೋದು. ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ ನಿಮ್ಗೆ. ಅಂಡ್ ಬನ್ನಿ ಒಂದ್ಸರ್ತಿ ನೋಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ ಸರ್. ಇದ್ರ ಮೇಲೆ ಸ್ವಲ್ಪ ನೆಗೋಷಿಯೇಟ್ ಏನಾದ್ರು ಮಾಡ್ತೀರಾ ಬಂದ್ರೆ?
ಖಂಡಿತ ಬರ್ಲಿ ಸರ್, ಆನ್ ಟೇಬಲ್ ಇನ್ನೂ ನೆಗೋಷಿಯಬಲ್ ಮಾಡಿ ಕೊಡ್ತೇನೆ. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್ BMW. ಸರ್ ಇದು ಬಂದ್ಬಿಟ್ಟು BMW 3 ಸೀರೀಸ್ ಓಕೆ 2013 ಮಾಡಲ್, ಥರ್ಡ್ ಓನರ್, 74,000 ಡ್ರೈವನ್ ಆಗಿದೆ. ಡೀಸೆಲ್ ಆಟೋಮೆಟಿಕ್ ವಿತ್ ಸನ್ರೂಫ್ ಬರುತ್ತೆ ಸರ್. ಆಟೋಮೆಟಿಕ್, ಡೀಸೆಲ್, ಮೈಲೇಜ್ ಒಂದು ಎಷ್ಟು ಬರುತ್ತೆ ಸರ್? ಒಂದು 10 ಸರ್ ಅಮ್ಮಮ್ಮ ಅಂದ್ರೆ ಮೈಲೇಜ್ ಒಂದು 10 ಇಲ್ಲ ಅಂದ್ರೆ 12 ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಫುಲ್ಲಿ ಟಾಪ್ ಅಂಡ್ ಆಟೋಮೆಟಿಕ್ ಆಗಿರುತ್ತೆ. BMW ಅಂಡ್ CH ಚಂಡೀಗಢ ವೆಹಿಕಲ್ ಆಗಿರುತ್ತೆ. ಹೌದು. NOC ಪ್ರೈಸ್ ಹೇಳ್ತೀರಾ ಸರ್? ಕರ್ನಾಟಕ ಪ್ರೈಸ್ ಹೇಳ್ತೀರಾ ಸರ್? NOC ಪ್ರೈಸ್ ಹೇಳ್ಕೊಡ್ತೀನಿ, ಕರ್ನಾಟಕ ಪ್ರೈಸ್ ಬೇಕಂದ್ರೆ ಮುಂದೆ ಬನ್ನಿ ಮಾಡ್ಕೊಡ್ತೀನಿ. ಹೇಳಿ ಸರ್. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇದ್ರು 8,95,000. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ 8,45,000 ಈ ಗಾಡಿ ನಾವು ಮುಗಿಸ್ಕೊಡ್ತೀನಿ ಸರ್. 8,45,000ಕ್ಕೆ ನಿಮ್ಗೆ ಡೀಸೆಲ್ ವೇರಿಯಂಟ್ BMW ಆಟೋಮೆಟಿಕ್ ವೇರಿಯಂಟ್ ಅಂಡ್ NOC ಆಗಿರುತ್ತೆ. ಕರ್ನಾಟಕ ಬೇಕಂದ್ರೆ ಬಂದು ಕೂತ್ ಮಾತಾಡಿ. ಹಾಗೆ ನೆಕ್ಸ್ಟ್ ಹೋಗೋದಾರೆ ಸರ್. ಸರ್ ಇದು ಬಂದ್ಬಿಟ್ಟು Audi A4 ಸರ್, ಕರ್ನಾಟಕ ನಂಬರ್, ಕರ್ನಾಟಕ ರಿಜಿಸ್ಟ್ರೇಷನ್, 2010 ಮಾಡಲ್, ಸೆಕೆಂಡ್ ಓನರ್. ಗಾಡಿ ಬಂದ್ಬಿಟ್ಟು 71,000 ಡ್ರೈವನ್ ಆಗಿದೆ ಸರ್. 71,000 ರೆಕಾರ್ಡೆಡ್. ಹೌದು ಸರ್, 71,000 ರೆಕಾರ್ಡೆಡ್. ಪೆಟ್ರೋಲ್ TSI ಬರುತ್ತೆ ಸರ್. ಆಟೋಮೆಟಿಕ್, ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ. ನಿಮ್ಗೆ ಫೀಚರ್ಸ್ ಕೇಳೋದು ಬೇಡ ಇದಕ್ಕೆ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋದು 7,50,000. ಫೈನಲ್ ಟು ಫೈನಲ್ 6,50,000ಗೆ ಆಡಿ ಕೊಡ್ತೀನಿ ಸರ್. 6,50,000ಕ್ಕೆ ಆಡಿ ಸಿಗ್ತಿರೋದು. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು BMW ಇರೋದು ಸರ್. ಸರ್ ಇದು ಬಂದ್ಬಿಟ್ಟು BMW 5 ಸೀರೀಸ್ 2012 ಮಾಡಲ್. ಗಾಡಿ ಬಂದ್ಬಿಟ್ಟು ಬರೀ 72,000 ಡ್ರೈವನ್ ಆಗಿದೆ ಸರ್. ರೆಕಾರ್ಡೆಡ್ ಸರ್. 72,000 ಓಡಿರೋ ಗಾಡಿಗೆ. ಅಂಡ್ ಕೊಟೇಶನ್ ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಈ ಗಾಡಿಗೆ 8,95,000 ಕೋಟಿಂಗ್. ಫೈನಲ್ ಟು ಫೈನಲ್ 8,35,000 ಮುಗಿಸ್ಕೊಡ್ತೀನಿ ಸರ್. 5 ಸೀರೀಸ್ BMW ಕರ್ನಾಟಕ ರಿಜಿಸ್ಟ್ರೇಷನ್. 8,30,000ಕ್ಕೆ 35,000 ಆಗ್ಬೋದಾ? ಬರ್ಲಿ ಸರ್, ಮುಂದೆ ಬರ್ಲಿ, ಅದಕ್ಕಿಂತ ಕಮ್ಮಿ ಆಗತ್ತೆ. ನಾವು ಹೇಳಲ್ಲ, ಕಸ್ಟಮರ್ ಬರ್ಲಿ ಮುಂದೆ. ಪ್ರೈಸ್ ಆಮೇಲೆ ಗಾಡಿ ನೋಡ್ಕೊಳ್ಳಿ, ಫಸ್ಟ್ ಓಡಿಸ್ಬಿಟ್ಟು ಆಮೇಲೆ ಕುತ್ಕೊಂಡು ಮಾತಾಡೋಣ. ಖಂಡಿತ. ನೆಕ್ಸ್ಟ್ ಇನ್ನೊಂದು BMW ಕರ್ನಾಟಕ ನಂಬರ್ ಆಗಿರೋದು K20 ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು BMW X1 ಎಸ್ ಡ್ರೈವ್ ಟಾಪ್ ಅಂಡ್ ಮಾಡಲ್ ಸರ್. ಇದು ಇದರಲ್ಲಿ ನಿಮ್ಗೆ ಸನ್ರೂಫ್, ಬ್ಲೂಟೂತ್ ವಿತ್ ಬ್ಲೂಟೂತ್ ಸಿಸ್ಟಮ್ ಕನೆಕ್ಟಿವಿಟಿ ಫ್ರಮ್ ಕಂಪನಿ ಬರುತ್ತೆ ಸರ್. ಈ ಗಾಡಿಯಲ್ಲಿ ಪ್ಯಾನೋರಾಮ್ ಸನ್ರೂಫ್ ಬರುತ್ತೆ, ಫುಲ್ ಸನ್ರೂಫ್ ಬರುತ್ತೆ ನಿಮ್ಗೆ. ಅಂಡ್ ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಬರುತ್ತೆ. A to Z ಆಟೋಮೆಟಿಕ್ ಅಲ್ವಾ? ಆಟೋಮೆಟಿಕ್. ಅಂಡ್ ಹೇಳಿ ಸರ್. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಈ ಗಾಡಿಗೆ 8,95,000 ಕೋಟಿಂಗ್. ಸರ್ ಇದು ಕಟ್ ಮಾಡ್ಕೊಳ್ಳಿ. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಈ ಗಾಡಿಗೆ 9,75,000 ಕೋಟಿಂಗ್. ಫೈನಲ್ ಟು ಫೈನಲ್ 9,45,000ಗೆ ಈ X1 ಕೊಡ್ತೀನಿ ಸರ್. 9,45,000ಗೆ ಗಾಡಿ ಸಿಕ್ತಿರೋದು. ಕರ್ನಾಟಕ ನಂಬರ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಮರ್ಸಿಡೀಸ್ ಇರೋದು ಸರ್. ಸರ್ ಇದು ಬಂದ್ಬಿಟ್ಟು ಮರ್ಸಿಡೀಸ್ GLA 200 ಸರ್. ಪೆಟ್ರೋಲ್ ಆಟೋಮೆಟಿಕ್ ಅಲ್ಲಿ ಬರುತ್ತೆ. ಗಾಡಿ ಬಂದ್ಬಿಟ್ಟು 2015 ಮಾಡಲ್. ಗಾಡಿ ಬಂದ್ಬಿಟ್ಟು ನಿಮ್ಗೆ 75,000 ಡ್ರೈವನ್ ಆಗಿದೆ. ರೆಕಾರ್ಡೆಡ್ ಸರ್. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ಈ ಗಾಡಿಗೆ ನಿಮ್ಗೆ 15 lakh ಕೋಟ್ ಮಾಡ್ತಾ ಇರೋದು. ಫೈನಲ್ ಟು ಫೈನಲ್ 14,45,000ಗೆ ಮುಗಿಸ್ಕೊಡ್ತೀನಿ ಸರ್. 14,45,000ಗೆ ಗಾಡಿ ಸಿಕ್ತಿರೋದು ಸರ್. ನಿಮ್ಮ ಹತ್ರ ಯಾವುದು ಲಕ್ಸುರಿಯಲ್ಲಿ ಮ್ಯಾನ್ಯುವಲ್ ಇಲ್ಲ? ಇಲ್ಲ ಸರ್, ಮ್ಯಾನ್ಯುವಲ್ ಇಲ್ಲ, ಸ್ಟಾಕ್ ಅಲ್ಲಿ ಇಲ್ಲ ಸರ್. ಬೇಕಂದ್ರೆ ತರಿಸ್ಕೊಡ್ತೀರಾ? ಓಕೆ. ಹಾಗೆ ನೆಕ್ಸ್ಟ್ ಹೋಗೋದಾರೆ ಸರ್. ಸರ್ ಟೊಯೋಟಾ ಲವರ್ಸ್ ಒಂದು ಅಲ್ಟಿಮೇಟ್ ಟೊಯೋಟಾ ಬಜಾರ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಒಂದಿಲ್ಲ ಎರಡಿಲ್ಲ 4 ಕರೋಲಾ ಆಲ್ಟಿಸ್ ಹಾಗೂ ವಿತ್ ಲಕ್ಸುರಿ ವೇರಿಯಂಟ್ ಕ್ಯಾಮ್ರಿ ಐತೆ ಸರ್. ಓಕೆ, ಫಸ್ಟ್ ಗಾಡಿ ಸರ್ ಬ್ಲಾಕ್ ಕಲರ್ ಅಲ್ಲಿ ಇರೋದು ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು ಕರೋಲಾ ಆಲ್ಟಿಸ್ 2012 ಮಾಡಲ್, ಸಿಂಗಲ್ ಓನರ್, ಏರೋ ಎಡಿಷನ್, ಫೇಸ್ ಅಪ್ ಎಡಿಷನ್ ಸರ್ ಇದು. ಓಕೆ, 2012 ಮಾಡಲ್, ಸಿಂಗಲ್ ಓನರ್. ಗಾಡಿ ಬಂದ್ಬಿಟ್ಟು 1,05,000 ಡ್ರೈವನ್ ಆಗಿದೆ. ಬಾಡಿ ಲೈನ್ ನೀವು ನೋಡ್ತಾ ಇರ್ಬೋದು ಸರ್, ಯಾವ್ದು ತರ ಡೆಂಟು ಸ್ಕ್ರಾಚ್ ಏನು ಇಲ್ಲ. ಓಕೆ, 1,05,000 ರೆಕಾರ್ಡೆಡ್ ಸರ್. ಹೌದು ಸರ್, ರೆಕಾರ್ಡೆಡ್. ಪೆಟ್ರೋಲ್ ವೇರಿಯಂಟ್. ಪ್ರೈಸಿಂಗ್ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋದು 4,75,000. ಫೈನಲ್ ಟು ಫೈನಲ್ 4,25,000ಗೆ ಗಾಡಿ ನಾವು ಮುಗಿಸ್ಕೊಡ್ತೀವಿ. 4,25,000ಕ್ಕೆ ಫಸ್ಟ್ ಕೊರಲಾ ಆಲ್ಟಿಸ್ ತೋರಿಸಿದ್ರೆ ಪೆಟ್ರೋಲ್ ವೇರಿಯಂಟ್ ಅಲ್ಲಿ. ನಿಮ್ಗೆ ಇದು ಬೇಡ ಅನ್ನೋದ್ರೆ ಡೀಸೆಲ್ ವೇರಿಯಂಟ್ ಆಪ್ಷನ್ ಇದೆ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ಡೀಸೆಲ್ ಅಲ್ವಾ ಸರ್? ಇದು ಪೆಟ್ರೋಲ್ ಸರ್, ಅದಾದ್ಮೇಲೆ ಡೀಸೆಲ್ ಹೇಳಿ ಸರ್. ಇದು ಬಂದ್ಬಿಟ್ಟು 2011 ಮಾಡಲ್, ಸೆಕೆಂಡ್ ಓನರ್. ಗಾಡಿ ಬಂದ್ಬಿಟ್ಟು 88,000 ಡ್ರೈವನ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕ್ಸಿದ್ದಾರೆ ಕಸ್ಟಮರ್. ಅಲಾಯ್ಸ್ ಎಲ್ಲ ಹಾಕಿದ್ದಾರೆ, ಆಫ್ಟರ್ ಮಾರ್ಕೆಟ್ ನೋಡಬಹುದು. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ. ಪೆಟ್ರೋಲ್ ವೇರಿಯಂಟ್, ಎರಡನೇ ಕೊರಲಾ ಆಲ್ಟಿಸ್. ಕಲರ್ ಆಪ್ಷನ್ ನಿಮಗೆ ಬೇಕು ಅನ್ನೋರಿಗೆ ಚೆನ್ನಾಗಿದೆ. ಕಲರ್ ಮಲ್ಟಿಪಲ್ ಬ್ರ್ಯಾಂಡ್ ಅಲ್ಲಿ ಮಲ್ಟಿಪಲ್ ಆಪ್ಷನ್ ಇದೆ ಅಂತ ಹೇಳ್ಬೋದು. ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ನಾವು ಕೋಟ್ ಮಾಡ್ತಾ ಇರೋದು 3,95,000. ಫೈನಲ್ ಟು ಫೈನಲ್ 3,45,000ಗೆ ಗಾಡಿ ನಾವು ಮುಗಿಸ್ಕೊಡ್ತೀನಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ಇರೋದು ಸರ್. ಸರ್ ಇದು ಬಂದ್ಬಿಟ್ಟು ಕರೋಲಾ ಆಲ್ಟಿಸ್ ಡೀಸೆಲ್ ವೇರಿಯಂಟ್ ಸರ್. ಓಕೆ, 2015 ಮಾಡಲ್, ಸಿಂಗಲ್ ಓನರ್. ಗಾಡಿ ಬಂದ್ಬಿಟ್ಟು 41,000 ಡ್ರೈವನ್ ಆಗಿದೆ ಸರ್. 41,000 ಓಡಿರೋದು ನಿಮಗೆ ಡ್ರಿವನ್ ಆಗಿರೋದು. ಅಂಡ್ ರೆಕಾರ್ಡೆಡ್ ಸಿಗುತ್ತಲ್ವಾ?
ರೆಕಾರ್ಡ್ಸ್ ಎಲ್ಲ ಸಿಗುತ್ತೆ ಸರ್, ನಮ್ಮ ಹತ್ರ ಎಲ್ಲ ರೆಕಾರ್ಡ್ಸ್, ನೀವು ಡೈರೆಕ್ಟ್ ಶೋರೂಮ್ ಅಲ್ಲೇ ತಗೊಂಡು ಹೋಗ್ಬಹುದು. ಓಕೆ, ಇಂಟೀರಿಯರ್ ನೋಡ್ಬೋದು, ಸಖತ್ತಾಗಿದೆ ಇಂಟೀರಿಯರ್. ಅಂಡ್ ಮ್ಯಾನ್ಯುವಲ್ ವೇರಿಯಂಟ್, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ನಿಮಗೆ ಮೈಲೇಜ್ ಮೋರ್ ದನ್ 20 ಆರಾಮಾಗಿ ಬರುತ್ತೆ. ಅಂಡ್ ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ. 41,000 ಓಡಿರೋ ವೆಹಿಕಲ್ಗೆ ಏನು ಕೋಟ್ ಮಾಡ್ತಿರೋದು ಸರ್? ಈ ಗಾಡಿನ ನಾವು ಕೋಟ್ ಮಾಡ್ತಾ ಇರೋದು 8,95,000 ಕೋಟಿಂಗ್. ಫೈನಲ್ ಟು ಫೈನಲ್ 8,45,000 ಈ ಗಾಡಿ ನಾವು ಮುಗಿಸ್ಕೊಡ್ತೀನಿ. ಓಕೆ, ಹಾಗೆ ನೆಕ್ಸ್ಟ್ ಇರೋದು ಸರ್, ಲಕ್ಸುರಿ ಫೀಲ್ ಮಾಡ್ಬೇಕನ್ನೋರಿಗೆ ಹೇಳಿ ಸರ್. ಸರ್ ಕ್ಯಾಮ್ರಿ ಸರ್, ಟೊಯೋಟಾ ಅಲ್ಲಿ ಲಕ್ಸುರಿ ವೇರಿಯಂಟ್ ಸರ್ ಇದು. ಟೊಯೋಟಾ ಕ್ಯಾಮ್ರಿ 2.5 ಲೀಟರ್ ಇಂಜಿನ್ ಬರುತ್ತೆ ಸರ್ ಗಾಡಿಯಲ್ಲಿ. ಓಕೆ, ಕರ್ನಾಟಕ ನಂಬರು. ಹೌದು, ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 1,05,000 ರೆಕಾರ್ಡೆಡ್ ಓಡಿರೋದು ಸರ್ ಗಾಡಿ. ಓಕೆ, 1,05,000 ರೆಕಾರ್ಡೆಡ್ ಓಡಿರೋದು. ಆಟೋಮೆಟಿಕ್ ಫುಲ್ಲಿ ಟಾಪ್ ಎಂಡ್ ಆಗಿರೋದು ನಿಮಗೆ. ಅಂಡ್ ಬಟ್ 1,05,000 ರೆಕಾರ್ಡೆಡ್ ಅಂತ ಹೇಳ್ತಾರೆ. ಅಂಡ್ ಓನರ್ ಸರ್ ಇರೋದು ಸರ್ ಥರ್ಡ್ ಓನರ್ ಸರ್. ಥರ್ಡ್ ಓನರ್. ಪ್ರೈಸಿಂಗು ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋದು 5,95,000. ಫೈನಲ್ ಟು ಫೈನಲ್ 5,45,000ಗೆ ನಿಮಗೆ ಟೊಯೋಟಾ ಕ್ಯಾಮ್ರಿ ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಇರೋದು ಸರ್. ಸರ್ 2017 ಮಾಡಲ್ ಕರೋಲಾ ಆಲ್ಟಿಸ್, 1.8 ಲೀಟರ್ ಇಂಜಿನ್, ಸಿಂಗಲ್ ಓನರ್, 1,10,000 ಡ್ರೈವನ್ ಆಗಿದೆ ಸರ್. 1,10,000 ರೆಕಾರ್ಡೆಡ್ ಸಿಗುತ್ತೆ. ರೆಕಾರ್ಡ್ಸ್ ಎಲ್ಲ ಸಿಗುತ್ತೆ ಸರ್. ಟಾಪ್ ಎಂಡ್ ಆಗಿರುತ್ತೆ ನಿಮಗೆ. ಇಂಟೀರಿಯರ್ ನೋಡಬಹುದು ಯಾವ ತರ ಬರುತ್ತೆ ಅಂತ. ಇಂಟೀರಿಯರ್ ಚೆನ್ನಾಗಿದೆ. 1,10,000 ಓಡಿರೋ ವೆಹಿಕಲ್ಗೆ. ಅಂಡ್ ನೀವು ಕೊಟೇಶನ್ ಏನ್ ಮಾಡ್ತಿರೋದು ಸರ್ ಇದಕ್ಕೆ? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಈ ಗಾಡಿಗೆ 9,95,000 ಕೋಟಿಂಗ್. ಫೈನಲ್ ಟು ಫೈನಲ್ 9,50,000ಗೆ ಗಾಡಿ ನಾವು ಮುಗಿಸ್ಕೊಡ್ತೀನಿ ಸರ್. 9,50,000ಗೆ ಈ ವೆಹಿಕಲ್ ಸಿಗ್ತಿರೋದು. ಹೌದು ಸರ್. ಸರ್ ಹಾಗೆ ನೆಕ್ಸ್ಟ್ 2 ವೆಹಿಕಲ್ ಇದೆ ಸರ್ ರೆನಾಲ್ಡ್ ಸ್ಕಾಲಾದಲ್ಲಿ. 2 ಆಟೋಮೆಟಿಕ್ ಸರ್, ಇದು ಬಂದ್ಬಿಟ್ಟು ಮ್ಯಾನ್ಯುಯಲ್, ಇದು ಬಂದ್ಬಿಟ್ಟು ಆಟೋಮೆಟಿಕ್ ಸರ್. ಓಕೆ, 2 ಕರ್ನಾಟಕ ನಂಬರ್ ಆಗಿರುತ್ತೆ ನಿಮಗೆ. ಅಂಡ್ 2 ಪೆಟ್ರೋಲಾ? 2 ಪೆಟ್ರೋಲೇ ಸರ್. ಡೀಟೇಲ್ ಹೇಳ್ಬಿಡಿ ಸರ್. ಸರ್, ಇದು ಬಂದ್ಬಿಟ್ಟು 2016 ಮಾಡಲ್ ಸಿಂಗಲ್ ಓನರ್ ಗಾಡಿ. ಗಾಡಿ ಬಂದ್ಬಿಟ್ಟು 90,000 ಓಡಿದೆ ಸರ್. ಇದನ್ನ ಪ್ರೈಸಿಂಗ್ ಬಂದ್ಬಿಟ್ಟು ಡೈರೆಕ್ಟ್ ಪ್ರೈಸ್ ಹೇಳ್ಬಿಡ್ತೀನಿ. ಫೈನಲ್ ಪ್ರೈಸ್ 4,25,000ಗೆ ನಿಮಗೆ 16 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. 4,25,000ಗೆ 16 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಬೇಕಂದ್ರೆ ಸರ್? ಸರ್, ಇದು ಬಂದ್ಬಿಟ್ಟು 13 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಹೌದು. ಪ್ರೈಸಿಂಗ್ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ಈ ಗಾಡಿ ನಿಮಗೆ 3,45,000ಗೆ ಗಾಡಿ ನಾನು ಮುಗಿಸ್ಕೊಡ್ತೀನಿ. 3,45,000, 3,45,000 ಸಿಂಗಲ್ ಓನರ್ ಆಗಿರುತ್ತೆ. ಸಿಂಗಲ್ ಓನರ್ ಗಾಡಿ. ಓಡಿರೋ ಸರ್ ಇದು? ಸರ್, ಓಡಿರೋದು ಇದು ನಿಮಗೆ ಅಮ್ಮಮ್ಮ ಅಂದ್ರೆ ಒಂದು 45,000 to 55,000 ಡ್ರೈವನ್ ಆಗಿದೆ. ಬನ್ನಿ ಒಂದ್ಸರ್ತಿ ಮಾತಾಡ್ಕೊಳ್ಳಿ. 2 ಗಾಡಿಗಳು ನಿಮಗೆ ಆಟೋಮೆಟಿಕ್ ಬೇಕಾ ಮ್ಯಾನ್ಯುವಲ್ ಬೇಕಾ? ಹಾಗೆ ನಿಸಾನ್ ಸನ್ನಿಯಲ್ಲಿ ಇರೋದು ಸರ್. ಸರ್, ಇದು ಬಂದ್ಬಿಟ್ಟು ನಿಸಾನ್ ಸನ್ನಿ 2013 ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಸರ್. ಗಾಡಿ ಬಂದ್ಬಿಟ್ಟು 88,000 ಡ್ರೈವನ್ ಆಗಿದೆ. ಓಕೆ, ಮ್ಯಾನ್ಯುವಲ್ ಆಗಿ ಬರುತ್ತೆ ಸರ್. ಟಾಪ್ ಎಂಡ್ ವಿತ್ ಪುಷ್ ಬಟನ್ ಸ್ಟಾರ್ಟ್. ಓಕೆ, ನೋಡಬಹುದು ಕರ್ನಾಟಕ ನಂಬರ್ ಆಗಿರೋದು ನಿಮಗೆ. ಅಂಡ್ ನಿಸಾನ್ ಸನ್ನಿ ಪೆಟ್ರೋಲ್ ವೇರಿಯಂಟ್. ಪ್ರೈಸಿಂಗು ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ಈ ಗಾಡಿನ ನಾವು ಕೋಟ್ ಮಾಡ್ತಾ ಇರೋದು 3,95,000. ಒಳ್ಳೆ ಆಫರ್ ಕೊಡ್ತೀನಿ ಈ ಗಾಡಿಗೆ, ಮಿಸ್ ಮಾಡಕ್ ಹೋಗ್ಬೇಡಿ. 2,95,000ಗೆ ಗಾಡಿ ನಾವು ಮುಗಿಸ್ಕೊಡ್ತೀನಿ ಸರ್. 2,95,000ಕ್ಕೆ. ಹೌದು. ಓಕೆ, ಅಂಡ್ ನೆಕ್ಸ್ಟ್ ಸರ್ ಮತ್ತೊಂದಿರೋದು ಸರ್, ಇನ್ನೊಂದು ರೆನಾಲ್ಡ್ ಸ್ಕಾಲಾ. ಇದು 2013 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ವೇರಿಯಂಟ್. ಓಕೆ, ಸಿಂಗಲ್ ಓನರ್ ಗಾಡಿ. ಗಾಡಿ ಓಡಿರೋದು 69,000 ಓಡಿದೆ ಸರ್. 69,000 ರೆಕಾರ್ಡೆಡ್. ಹೌದು. ಪ್ರೈಸಿಂಗ್ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ನಾವು ಕೋಟ್ ಮಾಡ್ತಾ ಇರೋದು 3,25,000. ಫೈನಲ್ ಟು ಫೈನಲ್ 2,95,000ಗೆ 13 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. 2,95,000ಕ್ಕೆ 13 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ರೆನಾಲ್ಡ್ ಸ್ಕಾಲಾ ಸಿಗ್ತಿರೋದು. ನೋಡಬಹುದು ಯಾವ ತರ ಬರುತ್ತೆ. ಬ್ಲಾಕ್ ಕಲರ್ 3 ಆಪ್ಷನ್ ಇದೆ ನಿಮಗೆ. ಹಾಗೆ ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಸರ್. ಸರ್, ವೋಲ್ಕ್ಸ್ವ್ಯಾಗನ್ ವೆಂಟೋ ಹೈಲೈನ್ ಪೆಟ್ರೋಲ್ ಆಟೋಮೆಟಿಕ್ ಅಲ್ಲಿ ಬರುತ್ತೆ. ಗಾಡಿ ಬಂದ್ಬಿಟ್ಟು 2011 ಮಾಡಲ್, ಥರ್ಡ್ ಓನರ್ ಆಗಿದೆ. ಗಾಡಿ ಬಂದ್ಬಿಟ್ಟು 1,10,000 ರೆಕಾರ್ಡೆಡ್ ಡ್ರೈವನ್ ಆಗಿದೆ. ಹೈಲೈನ್ ಆಗಿರುತ್ತೆ. ಹೈಲೈನ್ ಗಾಡಿ. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ವೇರಿಯಂಟ್ ಹೈಲೈನ್. ಓಕೆ, ಪೆಟ್ರೋಲ್ ಹೈಲೈನ್ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. 1,11,000 ಓಡಿರೋದು ರೆಕಾರ್ಡೆಡ್. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಪ್ರೈಸಿಂಗ್ ನಾವು ಕೋಟ್ ಮಾಡ್ತಾ ಇರೋದು ಈ ಗಾಡಿನ 3,75,000. ಫೈನಲ್ ಟು ಫೈನಲ್ ಟೇಕ್ ಇಟ್ ಆರ್ ಲೀವ್ ಇಟ್ ಆಫರ್ 3,35,000ಗೆ ಗಾಡಿ ನಾವು ಮುಗಿಸ್ಕೊಡ್ತೀನಿ ಸರ್. 3,35,000 ಬಂದ್ರೆ ನೋ ನೆಗೋಷಿಯಬಲ್? ಇಲ್ಲ ಸರ್, ನೋ ನೆಗೋಷಿಯಬಲ್. 3,35,000ಗೆ ಈ ಗಾಡಿ ನಾವು ಮುಗಿಸ್ಕೊಡ್ತೀನಿ. 2011 ಮಾಡಲ್ ಆಟೋಮೆಟಿಕ್ ಹೈಲೈನ್ ಆಗಿರುತ್ತೆ. ಹೌದು. ಹಾಗೆ ನೆಕ್ಸ್ಟ್ ಇರೋದು ಸರ್ ಸ್ಕೋಡಾ. ಸರ್, ಸ್ಕೋಡಾ ರ್ಯಾಪಿಡ್ ಇದಕ್ಕೆ ನಾವು ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು ಸರ್. ಯಾಕಂದ್ರೆ 2017 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಗಾಡಿ ಬಂದ್ಬಿಟ್ಟು ನಿಮ್ಗೆ 76,000 ಡ್ರೈವನ್ ಆಗಿದೆ ಸರ್. 76,000 ಓಡಿರೋದು ನಿಮ್ಗೆ. ಡೀಸೆಲ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್. ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್, A to Z ಫೀಚರ್ಸ್ ಬರುತ್ತೆ. ಫ್ಯಾಬ್ರಿಕ್ ಬರುತ್ತೆ ನೋಡಬಹುದು. ಅಂಡ್ ಮ್ಯಾಗ್ವೆಲ್ಸ್ ಎಲ್ಲ ಬರುತ್ತೆ. ಕಂಪ್ನಿಯಿಂದಾನೇ ಬಂದಿರೋದು. ಫುಲ್ಲಿ ಟಾಪ್ ಎಂಡ್. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಒಳ್ಳೆ ಆಫರ್ ಸರ್ ಈ ಗಾಡಿಗೆ. ಯಾರು ಮಾರ್ಕೆಟ್ ಅಲ್ಲಿ ನೀವು ವಿಚಾರಿಸ್ಕೊಳ್ಳಿ, ಈ ಆಫರ್ ಯಾರು ಕೊಡಲ್ಲ ಸರ್. ಯಾಕಂದ್ರೆ ಕೋಟಿಂಗ್ ಪ್ರೈಸ್ 5,95,000 ನೀವು ಹೇಳ್ತಿರೋದು. ನಾವು ಹೇಳ್ತಾ ಇರೋದು 5,95,000 ಸರ್. ಒಂದೇ ಒಂದು ಆಫರ್ 5,35,000ಗೆ ಗಾಡಿ ನಾವು ಮುಗಿಸ್ಕೊಡ್ತೀನಿ. 5,35,000ಗೆ ಸಿಗ್ತಿರೋದು ಪೆಟ್ರೋಲ್ ವೇರಿಯಂಟ್. ಹಾಗೆ ವೈಟ್ ಕಲರ್ ಅಲ್ಲಿ ಇನ್ನೊಂದು ಸ್ಕೋಡಾ ಇರೋದು ಸರ್. ಸರ್, ಇದು ಬಂದ್ಬಿಟ್ಟು ಸ್ಕೋಡಾ ಫ್ಯಾಬಿಯಾ 2010 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. ಗಾಡಿ ಬಂದ್ಬಿಟ್ಟು ನಿಮ್ಗೆ
90,000 ಡ್ರೈವನ್ ಆಗಿದೆ. ಇನ್ನೇನು ಸ್ಪೆಷಾಲಿಟಿ ಏನಂದ್ರೆ 1.6 ಲೀಟರ್ ಇಂಜಿನ್ ಸರ್ ಇದು. ಓಕೆ, ಪೆಟ್ರೋಲ್. ಹೌದು, ಫ್ಯಾಬಿಯಲ್ಲಿ ಬರೋದು 1.2 ಲೀಟರ್ ಇಂಜಿನ್, ಇದು ಬಂದ್ಬಿಟ್ಟು 1.6 ಲೀಟರ್ ಲಿಮಿಟೆಡ್ ಎಡಿಷನ್ ಇಂಜಿನ್. ಪಿಕಪ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಪಿಕಪ್ ಆಮೇಲೆ ಮ್ಯಾಗ್ವಿಲ್ಸ್ ಕೂಡ ಹಾಕಿದ್ದಾರೆ ಫ್ರಮ್ ಕಂಪನಿ. ಟೋಟಲಿ ಟಾಪ್ ಎಂಡ್ ಗಾಡಿ. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋದು 3,25,000. ಫೈನಲ್ ಟು ಫೈನಲ್ 2,85,000 ಈ ಗಾಡಿನ ಮುಗಿಸ್ಕೊಡ್ತೀವಿ. 2,85,000 ನಿಮಗೆ 1.6 ಸ್ಕೋಡಾ ಫ್ಯಾಬಿಯಾ ಸಿಕ್ತಿರೋದು. ನೆಕ್ಸ್ಟ್ ಇರೋದು ಸರ್ ವೋಲ್ಕ್ಸ್ವ್ಯಾಗನ್ ಪೋಲೋ GT. ಸರ್ ಪೋಲೋ GT ಇದು ಆಟೋಮೆಟಿಕ್ ಪೆಟ್ರೋಲ್ ಆಟೋಮೆಟಿಕ್ ಅಲ್ಲಿ ಬರುತ್ತೆ. ಗಾಡಿ ಬಂದ್ಬಿಟ್ಟು 82,000 ಡ್ರೈವನ್ ಆಗಿದೆ. ಹೈಲೈನ್. ಹೌದು ಸರ್, GT ಅಂದ್ರೆ ನೋಡಬಹುದು. ಇಂಟೀರಿಯರ್ A to Z ಫೀಚರ್ಸ್ ಬರುತ್ತೆ ನಿಮಗೆ. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು? 88,000 ಡ್ರೈವನ್ ಆಗಿದೆ ಸರ್. 88,000 ಡ್ರೈವನ್ ಆಗಿರೋದು ರೆಕಾರ್ಡೆಡ್. ಸರ್ ನೆಕ್ಸ್ಟ್ ಪ್ರೈಸಿಂಗ್ ಏನ್ ಹೇಳ್ತೀರಾ? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ನಾವು ಕೋಟ್ ಮಾಡ್ತಾ ಇರೋದು 8,95,000. ಸರ್ ಪ್ರೈಸಿಂಗ್ ನಾವು ಕೋಟ್ ಮಾಡ್ತಾ ಇರೋದು 6,95,000. ಫೈನಲ್ ಟು ಫೈನಲ್ 6,45,000 ನಿಮಗೆ 17 ಮಾಡೆಲ್ GT ಮುಗಿಸ್ಕೊಡ್ತೀನಿ ಸರ್. ಓಕೆ, ನೋಡಬಹುದು. ನೆಕ್ಸ್ಟ್ ಇನ್ನೊಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಇರೋದು ಸರ್. ಸರ್ ಇದಕ್ಕೂ ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು ಸರ್. ಯಾಕಂದ್ರೆ 2020 ಮಾಡೆಲ್ ಸಿಂಗಲ್ ಓನರ್ ಗಾಡಿ, 51,000 ರೆಕಾರ್ಡೆಡ್ ಡ್ರೈವನ್ ಆಗಿದೆ ಸರ್ ಗಾಡಿ. 2020 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ವೇರಿಯಂಟ್ ಸರ್ ಟ್ರೆಂಡ್ ಲೈನ್ ಸರ್. ಟ್ರೆಂಡ್ ಲೈನ್ ವಿತ್ 2 ಏರ್ ಬ್ಯಾಗ್ ಬರುತ್ತೆ ಗಾಡಿಯಲ್ಲಿ. ಓಕೆ, ನೋಡಬಹುದು. 2 ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಇಂಟೀರಿಯರ್ ನೋಡಬಹುದು, ಬ್ಲೂ ಪಂಕ್ ಸಿಸ್ಟಮ್ ಹಾಕಿದ್ದಾರೆ. ಆಫ್ಟರ್ ಮಾರ್ಕೆಟ್ ಇಂಟೀರಿಯರ್ ಚೆನ್ನಾಗಿದೆ ಅಂತ ಹೇಳ್ಬೋದು. 2020 ಮಾಡೆಲ್ ನಿಮಗೆ ವೋಲ್ಕ್ಸ್ವ್ಯಾಗನ್ ಪೋಲೋ ಬೇಕು ಅನ್ನೋರಿಗೆ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಪ್ರೈಸಿಂಗ್ ನ ಕೋಟಿಂಗ್ ಮಾಡ್ತಾ ಇರೋದು 6,75,000. ಫೈನಲ್ ಟು ಫೈನಲ್ 6,35,000 ಈ ಗಾಡಿ ನಾವು ಮುಗಿಸ್ಕೊಡ್ತೀನಿ. 6,35,000. ಹೌದು, 6,35,000 20 ಮಾಡೆಲ್ ಸಿಂಗಲ್ ಓನರ್ ಪೋಲೋ. ಓಕೆ, ನೆಕ್ಸ್ಟ್ ಇನ್ನೊಂದು ಸರ್ ಫಾರ್ಚುನರ್ ನೋಡೋರಿಗೆ ಒಂದು ಫಾರ್ಚುನರ್ ಇದೆ ಸರ್. ಇದು ಬಂದ್ಬಿಟ್ಟು 15 ಮಾಡೆಲ್ ಸಿಂಗಲ್ ಓನರ್, 1,35,000 ರೆಕಾರ್ಡೆಡ್ ಡ್ರೈವನ್ ಆಗಿದೆ ಸರ್. ಫಾರ್ಚುನರ್ 4x4 ಸರ್. ಮ್ಯಾನ್ಯುವಲ್ 1,35,000 ಓಡಿರೋದು ರೆಕಾರ್ಡೆಡ್. ಇಷ್ಟು ಓಡಿರೋದು ಈ ವೆಹಿಕಲ್ ಗೆ ಕಮ್ಮಿನೇ ಅಂತ ಹೇಳ್ಬೋದು. ಹೌದು ಸರ್. ಟೊಯೋಟಾ ಅಂದ್ರೆ ನಿಮಗೆ 7 ಲಕ್ಷವರೆಗೂ ಆರಾಮಾಗಿ ಓಡಿಸಬಹುದು. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 18 ಲಕ್ಷ ಕೋಟಿಂಗ್. ಫೈನಲ್ ಪ್ರೈಸ್ ಏನು ಹೇಳಲ್ಲ, ಮುಂದೆ ಬನ್ನಿ ಆನ್ ಟೇಬಲ್ ಮಾತಾಡ. 18 ಲ್ಯಾಕ್ ಕೋಟಿಂಗ್ ಹೇಳ್ತಿದ್ದಾರೆ. ಫೈನಲ್ ಪ್ರೈಸ್ ನೆಗೋಷಿಯೇಟ್ ಆಗುತ್ತೆ. ನೀವು ಬಂದು ಒಂದ್ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಅಂಡ್ ಬರೀ 1,35,000 ಓಡಿರೋ ವೆಹಿಕಲ್ ಆಗಿರುತ್ತೆ. ಅಂಡ್ ಮ್ಯಾನ್ಯುವಲ್ ಮೈಲೇಜ್ ಚೆನ್ನಾಗಿ ಬರುತ್ತೆ. ಹಾಗೆ ಆ ಕಡೆ ನೋಡೋದಾದ್ರೆ ಸರ್ ಒಂದು ಜಾಗ್ವಾರ್ ಇರೋದು ಅದಿಲ್ಲ ಸರ್. ನೆಕ್ಸ್ಟ್ MG ಹೆಕ್ಟರ್ ಸರ್. ಸರ್ ಇದು ಬಂದ್ಬಿಟ್ಟು MG ಹೆಕ್ಟರ್ ಮ್ಯಾನ್ಯುವಲ್ ಆಗಿರುತ್ತೆ. ಬರೀ ಗಾಡಿ ಬಂದ್ಬಿಟ್ಟು 51,000 ಡ್ರೈವನ್ ಆಗಿದೆ ಸರ್. ಇಂಟೀರಿಯರ್ ನೋಡಬಹುದು ನಿಮ್ಗೆ. ಸಿಸ್ಟಮ್ ಯಾವ ತರ ಬರುತ್ತೆ ನೋಡಬಹುದು. ಮ್ಯಾನ್ಯುವಲ್ ಆಗಿರುತ್ತೆ ನಿಮ್ಗೆ. ಅಂಡ್ ಮೈಲೇಜ್ ಚೆನ್ನಾಗಿ ಬರುತ್ತೆ. ಫುಲ್ಲಿ ಟಾಪ್ ಎಂಡ್. ಬರೀ 51,000 ಓಡಿರೋ ವೆಹಿಕಲ್. ಯಾರು ಹುಡುಕಿ 7 ಸೀಟರ್ ಅಲ್ವಾ ಸರ್? 5 ಸೀಟರ್. ಪ್ರೈಸಿಂಗ್ ಏನ್ ಹೇಳ್ತೀರಾ? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ನಾವು ಕೋಟ್ ಮಾಡ್ತಾ ಇರೋದು 11,75,000. ಯಾಕಂದ್ರೆ 2020 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಸರ್. 11,75,000 ಕೋಟಿಂಗ್. ಫೈನಲ್ ಟು ಫೈನಲ್ 11,35,000 ಗೆ ಮುಗಿಸ್ಕೊಡ್ತೀನಿ ಸರ್. 11,35,000 ಗೆ MG ಹೆಕ್ಟರ್ ಸಿಗ್ತಿರೋದು. ನೆಕ್ಸ್ಟ್ ಇರೋದು ಸರ್ ಡಸ್ಟರ್. ಸರ್ ಇದು ಬಂದ್ಬಿಟ್ಟು ರೆನಾಲ್ಡ್ ಡಸ್ಟರ್ 2018 ಮಾಡೆಲ್ ಸಿಂಗಲ್ ಓನರ್. RXZ ವೇರಿಯಂಟ್. 1,10,000 ಡ್ರೈವನ್ ಆಗಿದೆ ಸರ್. ಡೀಸೆಲ್ ಆಟೋಮೆಟಿಕ್. 110 PS ಸರ್. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 7,75,000 ಕೋಟಿಂಗ್. ಫೈನಲ್ ಟು ಫೈನಲ್ 7,25,000 ಮುಗಿಸ್ಕೊಡ್ತೀನಿ. 7,25,000 ಗೆ ಈ ವೆಹಿಕಲ್ ಸಿಗ್ತಿರೋದು. ಇದು ಬೇಡ ಅಂತಂದ್ರೆ ಇನ್ನೊಂದು ಡಸ್ಟರ್ ಇರೋದು RXL ವೇರಿಯಂಟ್ ಅಲ್ವಾ ಸರ್? ಇದು RXL ವೇರಿಯಂಟ್ ಸರ್. ಹೇಳಿ ಸರ್. ಇದು ಬಂದ್ಬಿಟ್ಟು ಸೇಮ್ ಡೀಸೆಲ್ ಆಟೋಮೆಟಿಕ್ 2016 ಮಾಡೆಲ್ ಸೆಕೆಂಡ್ ಓನರ್, ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಸರ್. ಹೌದು. ಪ್ರೈಸಿಂಗ್ ಬಂದ್ಬಿಟ್ಟು ನಾವು ಕೋಟ್ ಮಾಡ್ತಾ ಇರೋದು 6,25,000 ಕೋಟಿಂಗ್. ಫೈನಲ್ ಟು ಫೈನಲ್ 5,95,000 ಗೆ ನಿಮಗೆ ಒಂದು ಒಳ್ಳೆ ಗಾಡಿ ಡೀಸೆಲ್ ಆಟೋಮೆಟಿಕ್ ಮುಗಿಸ್ಕೊಡ್ತೀನಿ ಸರ್. ಓಕೆ, ಬನ್ನಿ ಒಂದ್ಸರ್ತಿ ನೋಡಿ ಕೂತ್ ಮಾತಾಡಿ. ನಿಮ್ಗೆ ಯಾವ ತರ ಬರುತ್ತಂತ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ. ನಿಮ್ಗೆ ಆಫ್ಟರ್ ಮಾರ್ಕೆಟ್ ಏನೂ ಹಾಕಿಲ್ಲ ಅಲ್ಲ ಸರ್? ಕಂಪ್ನಿಯಿಂದನೇ ಬಂದಿರೋದೆಲ್ಲ? ಇಲ್ಲ ಸರ್, ಆಫ್ಟರ್ ಮಾರ್ಕೆಟ್ ನಿಮ್ಗೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಒಂದ್ಸರ್ತಿ ಬನ್ನಿ, ಕಲರ್ ಚೆನ್ನಾಗಿದೆ. ಹಾಗೆ ಇನ್ನೊಂದು ಗಾಡಿ ಇರೋದು ಸರ್. ಸರ್ ಇದು ಬಂದ್ಬಿಟ್ಟು ನಿಸಾನ್ ಟೆರಾನೋ ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್. ಹೌದು, ಡೀಸೆಲ್ ಮ್ಯಾನ್ಯುವಲ್. 85 PS ಆಗಿರುತ್ತೆ. ಮೈಲೇಜ್ ಚೆನ್ನಾಗಿ ಬರುತ್ತೆ ನಿಮ್ಗೆ 110 ಗಿಂತ. ಅಂಡ್ ಬ್ರ್ಯಾಂಡ್ ಅಷ್ಟೇ ಚೇಂಜ್. ಎಲ್ಲ ಗಾಡಿನೂ ಸೇಮ್ ಆಗಿರುತ್ತೆ. ನಿಮ್ಗೆ ಡಸ್ಟರ್ ಬೇಕಾ ಡಸ್ಟರ್ ತಗೊಳ್ಳಿ, ನಿಸಾನ್ ಬೇಕಾ ನಿಸಾನ್ ತಗೊಳ್ಳಿ. ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ನಾವು ಕೋಟ್ ಮಾಡ್ತಾ ಇದ್ದೀವಿ ಈ ಗಾಡಿಗೆ 6,75,000. ಫೈನಲ್ ಟು ಫೈನಲ್ 6,45,000 ಗೆ ನಿಮಗೆ ಡೀಸೆಲ್ ಮ್ಯಾನ್ಯುವಲ್ ಗಾಡಿ ಮುಗಿಸ್ಕೊಡ್ತೀನಿ ಸರ್. ಗ್ರೇ ಕಲರ್ ಬೇಡ, ವೈಟ್ ಕಲರ್ ಗಾಡಿ ತಗೊಂಡ್ ಬಂದಿದ್ದೀನಿ ವಿತ್ ಹೋಂಡಾ ಸಿಟಿ ಲವರ್ಸ್ಗೆ. 2015 ಮಾಡೆಲ್, ಥರ್ಡ್ ಓನರ್. ಗಾಡಿ ಬಂದ್ಬಿಟ್ಟು 61,000 ಡ್ರೈವನ್ ಆಗಿದೆ ಸರ್. ರೆಕಾರ್ಡೆಡ್ ಸರ್. ಓಕೆ, ಅಂಡ್ 61,000 ರೆಕಾರ್ಡೆಡ್ ಓಡಿರೋ ಗಾಡಿ. ಐವಿ ಟೆಕ್ ಅಲ್ವಾ? ಐವಿ ಟೆಕ್ ವಿ ವೇರಿಯಂಟ್. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಈ ಗಾಡಿಗೆ ಕೋಟ್ ಮಾಡ್ತಾ ಇರೋದು 5,95,000. ಫೈನಲ್ ಟು ಫೈನಲ್ 5,50,000 ಗೆ ಈ ಗಾಡಿನ ಮುಗಿಸ್ಕೊಡ್ತೀನಿ. 5,50,000 ವೆಹಿಕಲ್ ಸಿಗ್ತಿರೋದು. ನೆಕ್ಸ್ಟ್ ವೆಹಿಕಲ್ ಸರ್ ಸ್ಕೋಡಾ ರ್ಯಾಪಿಡ್ ಅಲ್ವಾ? ಹೌದು ಸರ್, ಸ್ಕೋಡಾ ರ್ಯಾಪಿಡ್. ಆಲ್ಮೋಸ್ಟ್ 3 ವೆಹಿಕಲ್ ಇದೆ ನಿಮಗೆ. ಕಲರ್ ಅಲ್ಲಿ ಬೇಕು ಅಂದ್ರೆ ಕಲರ್ ಆಪ್ಷನ್ ಇದೆ, ಅದನ್ನ ತೋರಿಸಿದೀನಿ ನಿಮಗೆ. ಇನ್ನೆರಡು ವೆಹಿಕಲ್ ತೋರಿಸ್ತೀನಿ ಸರ್. ಹೇಳಿ ಸರ್. ಇದು ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್ ನಿಮಗೆ ವಿತ್ ಫ್ಯಾನ್ಸಿ ನಂಬರ್ ಬರುತ್ತೆ 8055. ಬಾಸ್ ಯಾರು ಬಾಸ್ ಇರ್ತಾರಲ್ವಾ? ಕಮೆಂಟ್ ಹಾಕಿ. ದರ್ಶನ್ ಫ್ಯಾನು
ಕಮೆಂಟ್ ಹಾಕಿ ಈ ಗಾಡಿ ನೋಡಿದ್ರೆ ತಗೊಂಡು ಹೋಗ್ಬೋದು. ಅಂಡ್ ಆಲ್ಮೋಸ್ಟ್ ಫ್ಯಾನ್ಸಿ ನಂಬರ್ ಬೇಕು ಅಂದ್ರೆ ನಿಮಗೆ 50ರಿಂದ 1 ಲಕ್ಷ ಪೇ ಮಾಡಬೇಕಾಗುತ್ತೆ. ಹೌದು ಸರ್, 75,000 ನಿನ್ನೆ ಮಾಡಿಸ್ಕೊಟ್ರು ಸರ್ ಕಸ್ಟಮರ್ಗೆ. ಹೌದಾ? ನಂಬರ್ ಯಾವ ನಂಬರ್ ಸರ್? 0077. 0077. ಹೌದು. 75,000. ಹೌದು, 75,000. ಬಟ್ ನಂಬರ್ ಮೇಲೆ ಡಿಪೆಂಡ್ ಆಗುತ್ತಲ್ಲ ಸರ್. ಈಗ ಈ ನಂಬರ್ ಎಲ್ಲ ಬೇಕು ಅನ್ನೋರಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪೇ ಮಾಡಿ. ಹೌದು ಸರ್, ಓಕೆ. ಏಜೆಂಟ್ಗಳು ಹೆಂಗ್ ತಗೊಳ್ತಾರೆ ಹಂಗೆ ಅದ್ರ ಮೇಲೆ ಡಿಪೆಂಡ್. ಹೌದು. ಓಕೆ, ಪ್ರೈಸಿಂಗ್ ಡೀಟೇಲ್ ಹೇಳ್ಬಿಡಿ ಸರ್. ಸರ್ 2013 ಮಾಡಲ್ ಗಾಡಿ ಬಂದ್ಬಿಟ್ಟು 1 ಲಕ್ಷ ಡ್ರನ್ ಆಗಿದೆ. ಡೀಸೆಲ್ ಮ್ಯಾನ್ಯುಯಲ್ ಸರ್. ಅಮ್ಮಮ್ಮ ಅಂದ್ರೆ ನಿಮಗೆ 22 ವರೆಗೂ ಮೈಲೇಜ್ ಬರುತ್ತೆ ಕಣ್ಮುಚ್ಚಿ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ನಾವು ಕೋಟ್ ಮಾಡ್ತಾ ಇರೋದು 3,95,000. ಫೈನಲ್ ಟು ಫೈನಲ್ ಟೇಕ್ ಇಟ್ ಔಟ್ ಲೀವ್ ಇಟ್ ಆಫರ್ 3,45,000ಗೆ ಈ ಗಾಡಿ ನಾನು ಮುಗಿಸ್ಕೊಡ್ತೀನಿ ಸರ್. 3,45,000ಗೆ ಡೀಸೆಲ್ ವೇರಿಯಂಟ್, ಫ್ಯಾನ್ಸಿ ನಂಬರ್ 8055 ಬಾಸು. ಅಂಡ್ ಬನ್ನಿ ಒಂದ್ಸರ್ತಿ ನೋಡಿ, ನೆಗೋಷಿಯಬಲ್ ಆಗುತ್ತೆ. ಹಾಗೆ ರೆಡ್ ಕಲರ್ ಅಲ್ಲಿ ಸ್ಕೋಡಾ ಇರೋದು, ಸ್ಕೋಡಾ ರ್ಯಾಪಿಡ್ ಹೇಳಿ ಸರ್. ಸ್ಕೋಡಾ ರ್ಯಾಪಿಡ್ ಫೆರಾರಿ ರೆಡ್ ಅಲ್ಲಿ ಬರುತ್ತೆ ಸರ್. ಈ ಕಲರ್ ಓಕೆ, ಲಿಮಿಟೆಡ್ ಕಲರ್ ಇದು. ಹೌದು. 2011 ಮಾಡಲ್, ಸೆಕೆಂಡ್ ಓನರ್. ಗಾಡಿ ಬಂದ್ಬಿಟ್ಟು 1 ಲಕ್ಷ ಡ್ರೈವನ್ ಆಗಿದೆ. ಪೆಟ್ರೋಲ್ ಮ್ಯಾನ್ಯುಯಲ್ ವಿತ್ ಸ್ಮೂತ್ ಇಂಜಿನ್ ಬರುತ್ತೆ ಸರ್. ಗಾಡಿ ಕಸ್ಟಮರ್ ಓಡಿಸ್ಲಿ, ಅವ್ರಿಗೆ ಗೊತ್ತಾಗುತ್ತೆ ಹೆಂಗಿದೆ. 14 to 16 ಬರುತ್ತೆ. 16 ಬರುತ್ತೆ ಸರ್. ಪ್ರೈಸಿಂಗ್ ಸರ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋದು 3,45,000. ಫೈನಲ್ ಟು ಫೈನಲ್ 2,95,000ಗೆ ಸ್ಕೋಡಾ ರ್ಯಾಪಿಡ್ ಕೊಡಿ. ಇದು ಲಾಸ್ಟ್ ಗಾಡಿ ಹಾಗೂ ಟಾಪ್ ಎಂಡ್ ಗಾಡಿನ ಅಂತಾನೆ ಹೇಳ್ಬಹುದು. ಎಷ್ಟು ಪ್ರೈಸ್ ಅಲ್ಲಿ ಕೊಡಬೇಕು ಲಾಸ್ಟ್ ಗಾಡಿ ಅಂತಂದ್ರೆ? ಹೇಳ್ತೀನಿ ಸರ್ ಅದನ್ನು. ಯಾಕಂದ್ರೆ 1.8 ಲೀಟರ್ ಜೆ ವೇರಿಯಂಟ್ ಟಾಪ್ ಎಂಡ್ ವಿತ್ ಪುಷ್ ಬಟನ್ ಸ್ಟಾರ್ಟ್, ಎಲೆಕ್ಟ್ರಿಕ್ ಸೀಟ್ಸ್ ಬರುತ್ತೆ. ಎಲೆಕ್ಟ್ರಿಕ್ ಸೀಟ್? ಹೌದು. ಓಕೆ. 2011 ಮಾಡಲ್, ಸಿಂಗಲ್ ಓನರ್. 82,000 ರೆಕಾರ್ಡೆಡ್ ಓದಿದೆ ಸರ್ ಗಾಡಿ. 82,000 ರೆಕಾರ್ಡೆಡ್ ಅಂತ ಹೇಳ್ತಾರೆ. ಇಂಟೀರಿಯರ್ ನೋಡಬಹುದು ನಿಮಗೆ ಅಂಡ್ ಯಾವ ತರ ಬರುತ್ತಂತ. ಅಂಡ್ ಬ್ಯಾಕ್ ಪೋಸ್ಟ್ ಅಲ್ಲಿ ನಿಮಗೆ ತೋರಿಸಿದ್ರೆ ಪೆಟ್ರೋಲ್ ವೇರಿಯಂಟ್ ಯಾರು ಹುಡುಕ್ತಿರೋರಿಗೆ ಆಲ್ಮೋಸ್ಟ್ ಈ ಲಾಸ್ಟ್ ವೆಹಿಕಲ್ 6ನೇ ಗಾಡಿ ತೋರಿಸಿರೋದು. ಬಂಪರ್ ಪ್ರೈಸ್ ಅಂತ ಹೇಳ್ತಾರೆ ಸರ್, ಹೇಳಿ ಸರ್. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,75,000. ಫೈನಲ್ ಟು ಫೈನಲ್ 4,25,000ಗೆ ಈ ಗಾಡಿ ನಾವು ಮುಗಿಸ್ಕೊಡ್ತೀವಿ ಸರ್. ಹಾಗೆ ನೋಡ್ತಿರಬಹುದು i20 ಇರೋದು ಸರ್. K23 ಪಾಸಿಂಗ್ ಹೇಳಿ ಸರ್. i20 ಲವರ್ಸ್ಗೆ 2019 ಮಾಡಲ್ ನ್ಯೂ ಶಾಪ್ i20 ತಗೊಂಡು ಬಂದಿದ್ದೀನಿ. Okay. ಗಾಡಿ ಬಂದ್ಬಿಟ್ಟು 88,000 ಡ್ರೈವನ್ ಆಗಿದೆ. ಸ್ಪೋರ್ಟ್ಸ್ ಟಾಪ್ ಎಂಡ್ ಗಾಡಿ ಸರ್ ಇದು. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ ನಿಮಗೆ. ಅಂಡ್ ಪೆಟ್ರೋಲ್ ಅಲ್ವಾ? ಪೆಟ್ರೋಲ್ ವೇರಿಯಂಟ್. ಪ್ರೈಸಿಂಗ್ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ನಾವು ಕೋಟ್ ಮಾಡ್ತಾ ಇರೋದು 6,95,000. ಫೈನಲ್ ಟು ಫೈನಲ್ 6,45,000ಗೆ ನಿಮ್ಗೆ i20 ಮುಗಿಸ್ಕೊಡ್ತೀನಿ ಸರ್. ಓಕೆ. ನೆಕ್ಸ್ಟ್ ಚಿಕ್ಕ ವೆಹಿಕಲ್ ಹೋಂಡಾ ಬ್ರ್ಯಾಂಡ್ ಅಲ್ಲಿ ಹೋಂಡಾ ಬ್ರಿಯೋ ಇರೋದು ಸರ್. ನಾವು ಲೇಡೀಸ್ಗೆ ತಗೊಂಡ್ ಬನ್ನಿ ಗಾಡಿ. ಅದಕ್ಕೆ ಲೇಡೀಸ್ಗೆ ಈ ಬೆಂಗಳೂರು ಟ್ರಾಫಿಕ್ಗೆ ಅವ್ರು ಆರಾಮಾಗಿ ಓಡಿಸಬಹುದು ಸರ್. ಆ ತರ ಗಾಡಿ ತಗೊಂಡ್ ಬಂದಿದ್ದೀನಿ. ಹೋಂಡಾ ಬ್ರಿಯೋ ವಿತ್ ಆಟೋಮೆಟಿಕ್ ಸರ್ ಇದು. ಓಕೆ. ಆಟೋಮೆಟಿಕ್ ವಿ ವೇರಿಯಂಟ್ ಆಗಿರುತ್ತೆ. ಗಾಡಿ ಬಂದ್ಬಿಟ್ಟು ನಿಮ್ಗೆ 85,000 ಓಡಿದೆ ಸರ್. 85,000 ಓಡಿರೋದು ಆಟೋಮೆಟಿಕ್ ಹೋಂಡಾ ಬ್ರಿಯೋದಲ್ಲಿ. ಮಾರ್ಕೆಟ್ ಅಲ್ಲಿ ಹೋಂಡಾ ಬ್ರಿಯೋ ಆಟೋಮೆಟಿಕ್ ಸಿಗೋದು ಸ್ವಲ್ಪ ರೇರ್ ಆಗಿರುತ್ತೆ. ಹೌದು ಸರ್, ರೇರ್. ಅಂಡ್ ನೋಡ್ಬೋದು ಚಿಕ್ಕ ವೆಹಿಕಲ್ ಯಾರು ಲೇಡೀಸ್ ಹುಡುಕ್ತಾರೆ ಅಂಡ್ ಈ ಸಿಟಿಗೆ ಹೇಳಿ ಮಾಡಿಸಿದ ಗಾಡಿ ಅಂತ ಹೇಳ್ಬೋದು. ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ನಾವು ಕೋಟ್ ಮಾಡ್ತಾ ಇರೋದು 4,50,000. ಫೈನಲ್ ಟು ಫೈನಲ್ 3,85,000ಗೆ ಈ ಗಾಡಿ ನಾವು ಮುಗಿಸ್ಕೊಡ್ತೀನಿ ಸರ್. ಓಕೆ. 3,85,000ಗೆ 2015 ಮಾಡಲ್, ಸೆಕೆಂಡ್ ಓನರ್, ವಿ ವೇರಿಯಂಟ್ ಆಟೋಮೆಟಿಕ್. ಓಕೆ. ನೆಕ್ಸ್ಟ್ ಇರೋದು ಸರ್ ಅಸೆಂಟಾ ಹೇಳಿ ಸರ್. ಗ್ರ್ಯಾಂಡ್ ಐಟನ್ ಗ್ರ್ಯಾಂಡ್ ಐಟನ್ ಅಣ್ಣನೇ ಅಂತ ಹೇಳ್ಬೋದು ಸರ್. ಯಾಕಂದ್ರೆ ಗ್ರ್ಯಾಂಡ್ ಐಟನ್ ಇದ್ರಲ್ಲಿ ಕಂಪೇರ್ ಮಾಡಿದ್ರೆ ಬರೀ ಡಿಕ್ಕಿ ಸ್ವಲ್ಪ ಹೌದು ಇದು ಬರುತ್ತೆ ದೊಡ್ಡದು ಬರುತ್ತೆ. ಹೌದು. ಗಾಡಿ ಬಂದ್ಬಿಟ್ಟು 2015 ಮಾಡಲ್, ಸಿಂಗಲ್ ಓನರ್, SX ವೇರಿಯಂಟ್ ಅಲ್ಲಿ ಬರುತ್ತೆ. ಆಟೋಮೆಟಿಕ್, ಪೆಟ್ರೋಲ್. ಗಾಡಿ ಬಂದ್ಬಿಟ್ಟು ನಿಮ್ಗೆ 92,000 ಓಡಿದೆ ಸರ್. 92,000? ಹೌದು, ಪ್ರೈಸಿಂಗ್ ಏನ್ ಹೇಳ್ತೀರಾ? ಪ್ರೈಸಿಂಗ್ ಬಂದ್ಬಿಟ್ಟು ನಾವು ಕೋಟ್ ಮಾಡ್ತಾ ಇರೋದು 4,75,000. ಫೈನಲ್ ಟು ಫೈನಲ್ 4,45,000 ಗಾಡಿ ನಾವು ಮುಗಿಸ್ಕೊಡ್ತೀವಿ. 4,45,000ಗೆ ಎಕ್ಸೆಂಟ್ ಸಿಗ್ತಿರೋದು. ಹೌದು ಸರ್. ನಿಮಗೆ ಗಾಡಿ ಮಾತ್ರ ಯಾವ ತರ ಇದೆ ಅಂತ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಚೆನ್ನಾಗಿದೆ ಇಂಟೀರಿಯರ್. ಅಂಡ್ ಓಡಿರೋದು ಹೇಳಿದ್ದಾರೆ ಸರ್. ನಿಮಗೆ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸೋದ್ರೆ ಚೆನ್ನಾಗಿದೆ. ಯಾರು ಹುಡುಕ್ತಿರೋರಿಗೆ ಎಕ್ಸೆಂಟ್ ಬನ್ನಿ ಒಂದ್ಸರ್ತಿ ನೋಡಿ. SX ವೇರಿಯಂಟ್. ಹಾಗೆ ನೆಕ್ಸ್ಟ್ ಫೋರ್ಡ್ ಫಿಗೋ ಇರೋದು ಸರ್. ಇದು ಬಂದ್ಬಿಟ್ಟು ಫೋರ್ಡ್ ಫಿಗೋ 2012 ಮಾಡಲ್, ಟೈಟಾನಿಯಮ್ ವಿತ್ ಅಲಾಯ್ ವೀಲ್ಸ್, 2 ಏರ್ ಬ್ಯಾಗು, ಎಲ್ಲ ಟಾಪ್ ಎಂಡ್ ಅಲ್ಲಿ ಬರುತ್ತೆ ಸರ್. ಗಾಡಿ ಓಡಿರೋದು 22,000 ಓಡಿದೆ ಅಷ್ಟೇ. ಬರೀ 22,000 ಓಡಿದೆ. ರೆಕಾರ್ಡ್ ಇಲ್ಲ, ನೀವು ಶೋರೂಮ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ಸರ್. ಬರೀ 22,000 ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೋಬಹುದು ನೀವು. 22,000 ಓಡಿರೋ ವೆಹಿಕಲ್. ಕೊಟೇಶನ್ ಸರ್? ಸರ್ ಕೋಟಿಂಗ್ ಪ್ರೈಸ್ ನಾವು ಕೋಟ್ ಮಾಡ್ತಾ ಇರೋದು 3,25,000. ಫೈನಲ್ ಟು ಫೈನಲ್ 2,95,000ಗೆ ಗಾಡಿ ನಾವು ಮುಗಿಸ್ಕೊಡ್ತೀವಿ. 2,95,000ಗೆ 2012 ಮಾಡಲ್, ಸೆಕೆಂಡ್ ಓನರ್. ಓಕೆ. ಬರೀ 22,000 ಓಡಿರೋ ವೆಹಿಕಲ್ ಆಗಿರುತ್ತೆ. ನೆಕ್ಸ್ಟ್ ಇರೋದು ಸರ್ ಫಿಯಟ್ ಪುಂಟೋ. ಸರ್ ಫಿಯಟ್ ಪುಂಟೋ ಡೈನಾಮಿಕ್ ಶೇಪ್ ಅಂತಾನೆ ಹೇಳ್ಬಹುದು. 2015 ಮಾಡಲ್, ಥರ್ಡ್ ಓನರ್. ಗಾಡಿ ಬಂದ್ಬಿಟ್ಟು 76,000 ಡ್ರೈವನ್ ಆಗಿದೆ. ಅಮ್ಮಮ್ಮ ಅಂದ್ರೆ ಮೈಲೇಜ್ ಪೆಟ್ರೋಲ್ ವೇರಿಯಂಟ್ ಮ್ಯಾನ್ಯುಯಲ್ ಇದು. ನಿಮ್ಗೆ ಮೈಲೇಜ್ ಅಮ್ಮಮ್ಮ ಇಲ್ಲ ಅಂದ್ರೆ ಒಂದು 17 ವರೆಗೂ ಬರುತ್ತೆ ಸರ್ ಕಣ್ಮುಚ್ಚಿ. ಓಕೆ. ಪ್ರೈಸಿಂಗ್ ಏನ್ ಹೇಳ್ತೀರಾ? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 3,25,000 ಕೋಟಿಂಗ್ ಪ್ರೈಸ್. 2,95,000ಗೆ ಗಾಡಿ ನಾವು ಮುಗಿಸ್ಕೊಡ್ತೀನಿ. ಓಕೆ. 2,90,000ಗೆ ಈ ವೆಹಿಕಲ್ ಫಿಯಟ್ ಪುಂಟೋ ನಿಮ್ಗೆ ಸಿಗ್ತಿರೋದು. ನೆಕ್ಸ್ಟ್ ವೆಹಿಕಲ್ ಹೋಗ್ಬೇಕಂತಂದ್ರೆ ಹುಂಡಾಯಿ ಮತ್ತೊಂದಿರೋದು ಸರ್. ಹುಂಡಾ ಎಕ್ಸೆಂಟ್.
ಸರ್ ಬ್ಲೂ ಬೇಡ ಅಂದ್ರೆ ವೈಟ್ ಐತೆ. ಇದು ಬಂದ್ಬಿಟ್ಟು 2015 ಮಾಡಲ್ಲು, ಗಾಡಿ ಬಂದ್ಬಿಟ್ಟು 64,000 ಹೊಡಿದೆ. SX ಆಪ್ಷನಲ್ ಅಲ್ಲಿ ಬರುತ್ತೆ, ಆಟೋಮೆಟಿಕ್ ಪೆಟ್ರೋಲ್. ಓಕೆ, ಆಟೋಮೆಟಿಕ್ ಮ್ಯಾನ್ಯಲ್ ಅದು, ಇದು ಆಟೋಮೆಟಿಕ್. ಸೇಮ್ ಎರಡೂ ಆಟೋಮೆಟಿಕ್ ಸರ್. ಪ್ರೈಸಿಂಗ್ ಏನ್ ಹೇಳ್ತಾರೆ ಸರ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋದು 4,35,000. ಫೈನಲ್ ಟು ಫೈನಲ್ 4 ಲ್ಯಾಕ್ಗೆ ಮುಗಿಸ್ಕೊಡ್ತೀನಿ ಸರ್ ಈ ಗಾಡಿ. ಓಕೆ, 4 ಲಕ್ಷಕ್ಕೆ ಸಿಗ್ತಿರೋದು ಆಟೋಮೆಟಿಕ್ ವೇರಿಯಂಟ್. ನೆಕ್ಸ್ಟ್ ರಿಡ್ಜ್ ಇರೋದು ಸರ್. ಸರ್ ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ ರಿಡ್ಜು VXI ವೇರಿಯಂಟು 2011 ಮಾಡಲು, ಸಿಂಗಲ್ ಓನರು. ಗಾಡಿ ಬಂದ್ಬಿಟ್ಟು 60,000 ಡ್ರೈನ್ ಆಗಿದೆ ಸರ್. 65,000 ಓಡಿರೋದು. ಹೌದು. NOC ನ ಕರ್ನಾಟಕ ಹೇಳ್ತೀರಾ? NOC ಪ್ರೈಸ್ ಹೇಳ್ತೀನಿ ಹೇಳಿ. 2 ಲಕ್ಷಕ್ಕೆ ಮುಗಿಸ್ಕೊಡ್ತೀನಿ ಸರ್ ಗಾಡಿ. 2 ಲಕ್ಷಕ್ಕೆ 2011 ಮಾಡಲ್, ಸಿಂಗಲ್ ಓನರು, VXI ವೇರಿಯಂಟ್. ಹಾಗೆ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅನ್ನೋರಿಗೆ ಸರ್ ಒಂದು ಸ್ಯಾಂಟ್ರಾ ಇರೋದು ಸರ್. ಹರಿಯಾಣ ಪಾಸಿಂಗ್, ಕರ್ನಾಟಕ ಹೇಳ್ತೀರಾ, ಇದು NOC ಹೇಳ್ತೀರಾ ಸರ್? ಸರ್ NOCನೇ ಹೇಳ್ತೀನಿ ಸರ್. ಹೇಳಿ ಸರ್ ಇದು ಬಂದ್ಬಿಟ್ಟು 2010 ಮಾಡಲ್ಲು, ಸೆಕೆಂಡ್ ಓನರು. ಗಾಡಿ ಬಂದ್ಬಿಟ್ಟು 82,000 ಓಡಿದೆ. GLS. ಹೌದು ಹೌದು ಸರ್, ಜಿಂಕು GLS. ಓಕೆ, ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಫೈನಲ್ ಟು ಫೈನಲ್ 1,25,000ಗೆ ವಿತ್ NOC ಮುಗಿಸ್ಕೊಡ್ತೀವಿ. 10 ಮಾಡಲ್. 10 ಮಾಡಲ್. ಓಕೆ, ವಿತ್ ಕರ್ನಾಟಕ ಬೇಕು ಅಂದ್ರೆ ಒಂದು 50,000 30,000. ಹೌದು ಸರ್, ಒಂದು 1,75,000ಗೆ ನಿಮಗೆ ಒಂದು ಕರ್ನಾಟಕ ಗಾಡಿ ಮಾಡ್ಕೊಡ್ತೀವಿ. ಓಕೆ, ಹಾಗೆ ನೆಕ್ಸ್ಟ್ ಇರೋದು ಸರ್. ಸರ್ ಇದು ಬಂದ್ಬಿಟ್ಟು ಹೋಂಡಾ CRV R6 ವೇರಿಯಂಟ್, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿ ಬರುತ್ತೆ. ಓಕೆ, 2007 ಮಾಡಲ್ಲು, 92,000 ಓಡಿದೆ ಸರ್ ಗಾಡಿ. 92,000 ರೆಕಾರ್ಡೆಡ್. ಪ್ರೈಸಿಂಗ್ ಸರ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ನಾವು ಕೋಟ್ ಮಾಡ್ತಾ ಇರೋದು 3,95,000. ಫೈನಲ್ ಟು ಫೈನಲ್ 3,50,000ಗೆ ನಿಮಗೆ ಒಂದು ಒಳ್ಳೆ ಹೋಂಡಾ CRV ಪ್ರೀಮಿಯಂ ಗಾಡಿನ ಅಂತಾನೆ ಹೇಳ್ಬೋದು. ಆ ಕಾಲದಲ್ಲಿ ಇದು ಪ್ರೀಮಿಯಂ ಗಾಡಿ. ಹೌದು. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ವೇರಿಯಂಟ್. ಓಕೆ, ಹಾಗೆ ನೆಕ್ಸ್ಟ್ ಇರೋದು ಸರ್ 7 ಸೀಟರ್ ನೋಡೋರಿಗೆ ಒಂದಿರೋದು ಸರ್ ಡ್ರೈವರ್. ಸರ್ ಲೇಟೆಸ್ಟ್ ಮಾಡಲು 2023 ಮಾಡಲು, ಸೆಕೆಂಡ್ ಓನರು. ಗಾಡಿ ಬಂದ್ಬಿಟ್ಟು 76,000 ಡ್ರೈನ್ ಆಗಿದೆ ಸರ್. 76,000 ಓಡಿರೋದು, ಮೇಲ್ಗಡೆ ಕ್ಯಾರಿಯರ್ ಕೂಡ ಹಾಕಿದ್ದಾರೆ. 7 ಸೀಟರ್ ಯಾರು ಹುಡುಕ್ತಿರೋರಿಗೆ ಪ್ರೈಸಿಂಗ್ ಏನ್ ಹೇಳ್ತಾರೆ ಸರ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 6,25,000 ಕೋಟಿಂಗ್ ಪ್ರೈಸ್. ಫೈನಲ್ ಟು ಫೈನಲ್ 5,95,000ಗೆ ಗಾಡಿ ನಾವು ಮುಗಿಸ್ಕೊಡ್ತೀವಿ. 5,95,000ಗೆ 7 ಸೀಟರ್ ಸಿಗ್ತಿರೋದು. ಲೋನ್ ಕೂಡ ಅವೇ. ಒಂದು 0 ಡೌನ್ ಪೇಮೆಂಟ್ ಏನಾದ್ರು ಚಾನ್ಸಸ್ ಇದೆಯಾ ಸರ್ ಅದಕ್ಕೆ? ಸರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲೇ ಮಾಡಿಸ್ಕೊಡ್ತೀನಿ. ಖಂಡಿತ. ನೆಕ್ಸ್ಟ್ ಇರೋದು ಸರ್ ಹೋಂಡಾ ಸಿಟಿ. ಸರ್ ಇದು ಬಂದ್ಬಿಟ್ಟು 2010 ಮಾಡಲ್ಲು. ಗಾಡಿ ಬಂದ್ಬಿಟ್ಟು 76,000 ಡ್ರೈನ್ ಆಗಿದೆ. V ವೇರಿಯಂಟ್ ಸರ್ ಇದು. ಓಕೆ, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಆಗಿ ಬರುತ್ತೆ ಗಾಡಿ. ಅಂಡ್ KA52 ಪಾಸಿಂಗು. ಬನ್ನಿ ಯಾವ್ದು ಕಮೆಂಟ್ ಮಾಡಿ ಯಾವ್ದು ಅಂತ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತಾರೆ ಸರ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ನಿಮಗೆ 2,85,000ಗೆ ಗಾಡಿ ನಾವು ಮುಗಿಸ್ಕೊಡ್ತೀನಿ. 2,85,000ಗೆ ಹೋಂಡಾ ಸಿಟಿ ಸಿಗ್ತಿರೋದು. ಇನ್ನು ಟಾಟಾ ಬ್ರ್ಯಾಂಡ್ ಅಲ್ಲಿ ನೆಕ್ಸಾನ್ ಒಂದಿರೋದು ಸರ್. ಸರ್ ಇದು ಬಂದ್ಬಿಟ್ಟು ಟಾಟಾ ನೆಕ್ಸಾನ್ 2018 ಮಾಡಲ್, ಸಿಂಗಲ್ ಓನರ್ ಗಾಡಿ. ವೇರಿಯಂಟ್ XM? ಹೌದು ಸರ್, XT ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಅಂಡ್ ಪೆಟ್ರೋಲ್ ವೇರಿಯಂಟ್, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್. ಪ್ರೈಸಿಂಗ್ 46,000 ಡ್ರೈನ್ ಆಗಿದೆ ಸರ್ ಅಷ್ಟೇ. ಪ್ರೈಸಿಂಗ್ ಸರ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 6,95,000 ಕೋಟಿಂಗ್ ಪ್ರೈಸ್. ಓಕೆ, 6,45,000ಗೆ ಗಾಡಿ ನಾವು ಮುಗಿಸ್ಕೊಡ್ತೀನಿ. 6,45,000 ಮ್ಯಾನ್ಯುವಲ್ ವೇರಿಯಂಟ್ ಪೆಟ್ರೋಲ್ ಗಾಡಿ ಸಿಗ್ತಿರೋದು. 18 ಮಾಡಲ್. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಇವಾಗ ಜಸ್ಟ್ ಆಗಿರೋ ಗಾಡಿ ಅಂತ ಹೇಳ್ಬೋದು ಸರ್. ಹೌದು ಸರ್, ಜಸ್ಟ್ ಇವಾಗ ಬಂದಿರೋದು ಗಾಡಿ 2011 ಮಾಡಲ್, ಸಿಂಗಲ್ ಓನರ್ ಗಾಡಿ. ಗಾಡಿ ಬಂದ್ಬಿಟ್ಟು 72,000 ರನ್ ಆಗಿದೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. 72,000 ರೆಕಾರ್ಡೆಡ್ ಸರ್? ಹೌದು ಸರ್. ಇಂಟೀರಿಯರ್ ನೋಡಬಹುದು, AC, ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಎಲ್ಲ ಬರುತ್ತೆ ನಿಮಗೆ. ಅಂಡ್ 1 ಏರ್ ಬ್ಯಾಗ್ ಬರುತ್ತೆ. ಒಂದ ಸರ್? 1 ಏರ್ ಬ್ಯಾಗ್ ಬರುತ್ತೆ ನಿಮಗೆ. 1 ಏರ್ ಬ್ಯಾಗ್ ಬರುತ್ತೆ ಸರ್. ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸೋರೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ. ಪ್ರೈಸಿಂಗ್ ಸರ್ ಇವಾಗೆ ಬಂದಿರೋದು ಬಂಪರ್ ಆಫರ್ ಕೊಟ್ಬಿಡ್ತೀನಿ. ಹೋಗಿ ಕೇವಲ 2,90,000ಗೆ ಕೊಟ್ಬಿಡ್ತೀನಿ ಸರ್.